ಜಾನಕಿ, ಇದೇ ಇದು ನನ್ನ ಮಗ ನೋಡಿದ್ರೆ ನಿಮ್ಮ ಮನೆಗೆ ಬರಬೇಕು ಅಂತ ಬಂದ. ನೀನು ನೋಡಿದ್ರೆ ಇವಾಗ ಇಲ್ಲಿಗೆ ಬಂದಿದೆಯಲ್ಲ, ಅಂದರೆ ನಿಂಗೆ ರೋಡಲ್ಲಿ ಸಿಕ್ಕಿದ್ನ ಹೇಗೆ ಅವನು? ಅಯ್ಯೋ ಹೌದಾ ಅದಕ್ಕೆ ಇಲ್ಲೇ ಬಿಡಿ, ನನಗೇನು ಸಿಗ್ಲಿಲ್ಲಪ್ಪ. ಓ ಆಗಲೇ ನಮ್ಮ ಮನೆಗೆ ಹೋದ್ನೋ ಏನೋ ಪಾಪ. ಅದು ನಾನು ಬಂದ ವಿಷಯ ಏನು ಅಂದರೆ, ಅದಕ್ಕೆ ಮದುವೆಗೆ ಹೆಂಗಿದ್ರು ಇನ್ನೂ 3 ತಿಂಗಳು ಟೈಮ್ ಇದೆಯಲ್ಲ, ಹಾಗಾಗಿ ಒಂದು ಎಂಗೇಜ್ಮೆಂಟು ಅಂತ ಮಾಡಿದ್ರೆ ಹೇಗಿರುತ್ತೆ ಅಲ್ಲ, ಒಂದು ನಿಶ್ಚಯ ಅಂತ ಆಗುತ್ತಲ್ಲ, ನಮಗೂ ಒಂಥರ ಧೈರ್ಯ, ಅವರು ಸ್ವಲ್ಪ ಮಾತಾಡೋದಕ್ಕೆ ಆರಾಮಾಗುತ್ತೆ. ಇಲ್ಲ ಅಂದರೆ ಸುಮ್ಮನೆ ನಾವು ಹೆಸರು ಇಟ್ಕೊಂಡು ಹೋದರೆ ನೋಡಿದ್ರಿಗೆ ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೆ ನಿಮ್ಗೆ ಹೇಳಿ ಹೋಗೋಣ ಅಂತ ಬಂದೆ. ಅದಕ್ಕೆ ನಿಮ್ಗೆ ಇದ್ರ ಬಗ್ಗೆ ಏನು ಅನ್ಸುತ್ತೆ ನೋಡಿ. ಹೌದು, ನೀನು ಹೇಳ್ತದ್ದು ಸರಿ ಇದೆ. ಈ ಯೋಚನೆ ನನಗೂ ಬಂದಿತ್ತು. ನಾನೇ ನಿಂಗೆ ಹೇಳಿದೆ ಏನಾದರೂ ಅನ್ಕೋತೆ ಅಂತ ಸುಮ್ಮನಿದ್ದೆ. ಒಳ್ಳೇದಾಯ್ತು ಬಿಡು, ಇವಾಗ ನಿನ್ನ ಬಾಯಲ್ಲೇ ಬಂತಲ್ಲ, ಹಾಗೆ ಮಾಡೋಣ. ಒಂದು ನಿಶ್ಚಿತಾರ್ಥ ಅಂತ ಮಾಡ್ಕೊಬಿಡೋಣ. ಸರಿ ಅದಕ್ಕೆ ನಾನು ನಿಮ್ಮ ಅಣ್ಣ ಬರಲಿ, ಮಾತಾಡ್ಬಿಟ್ಟು ಹೇಳ್ತೀನಿ. ಹಾಗೆ ಮಾಡು. ಹೆಂಗೋ ಈ ನಿಶ್ಚಿತಾರ್ಥ ಅಂತ ಆಗ್ಬಿಟ್ರೆ ನಮಗೂ ಮುಂದುವರೆಗೆ ಬೇಗ ಬೇಗ ಕೆಲಸ ಆಗುತ್ತೆ. ಜಾನಕಿ, ಅಂದಂಗೆ ಮದುವೆಗೆ 3 ತಿಂಗಳಿದೆ, ಇನ್ನು 2 ತಿಂಗಳೇ ಅಲ್ವಾ ಇರೋದು? ಹಾಂ 2 ತಿಂಗಳು ಇದೆಯಲ್ಲ ಅದಕ್ಕೆ. ಅಯ್ಯೋ ನೋಡಿ, ನಾನು ಅಸಲಿ ಬಂದ ವಿಚಾರ ಮರ್ತೇ ಬಿಟ್ಟಿದ್ದೀನಿ. ಅದು ರಂಗಮ್ಮಜ್ಜಿ ಬಂದವ್ರೆ ಊರಿಂದ. ಏನು, ರಂಗಮ್ಮಜ್ಜಿ ಬಂದೇ ಬಿಟ್ರಾ? ಅಲ್ಲ, ಬರ್ತೀನಿ ಅಂತ ಹೇಳ್ತಾ ಇದ್ದು ಅಷ್ಟೇ ನನಗೆ ಗೊತ್ತು. ಆದರೆ ಅವ್ರು ಇಷ್ಟು ಬೇಗ ಬರ್ತಾರೆ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ. ಅಯ್ಯೋ, ಈ ಮದುವೆ ಟೈಮಲ್ಲಿ ಅವರಿದ್ದರೆ ಸುಮ್ಮನೆ ಕಿರಿಕಿರಿ ಆಗ್ತಿರುತ್ತೆ. ಹಾಗಂತ ಅವ್ರಿಗೆ ವಾಪಸ್ ಹೋಗಿ ಅಂತ ಹೇಳೋದಕ್ಕೂ ಆಗೋದಿಲ್ವಲ್ಲ. ಇವಾಗ ಏನು ಮಾಡೋದು ಜಾನು? ಅಯ್ಯೋ ಅದಕ್ಕೆ ನೀವು ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊತೀರಾ? ಅವರು ನನಗನ್ಸುತ್ತೆ ತುಂಬ ದಿನ ಇರೋಕ್ಕೆ ಬಂದಿಲ್ಲ ಅಂತ. ಇದ್ರೂ ಮದುವೆವರೆಗೂ ಎಲ್ಲ ಇರಲ್ಲ, ಹೊರಟೋಗ್ಬಿಡ್ತಾರೆ. ಹಂಗಂತ್ಯಾ? ಒಂದು ವೇಳೆ ಹಂಗಾದರೆ ಎಲ್ಲರಿಗೂ ತುಂಬ ಒಳ್ಳೆಯದು. ಅಲ್ಲ, ಈ ಮದುವೆ ವಿಷಯಕ್ಕೆ ಗೊತ್ತಿಲ್ಲ ತಾನೇ? ಒಂದು ವೇಳೆ ಗೊತ್ತಾಗ್ಬಿಟ್ರೆ ಅವ್ರು ಖಂಡಿತ ಹೋಗೋದಿಲ್ಲ, ಇಲ್ಲೇ ಮದುವೆ ಆಗೋಗೋದಿಲ್ಲ, ಜಾಂಡ ಹೊರದ್ಬಿಡ್ತಾರೆ. ಅದಕ್ಕೆ ಅಷ್ಟೇ ಅಲ್ಲ, ನಮ್ಮ ಯಜಮಾನ್ರನ್ನ ಕೇಳ್ತಾ ಇದ್ರು, ಅಲ್ಲ ಕೊಂಡ್ರು ನೀನಾಗಲಿ ನಿಮ್ಮ ತಂಗಿ ಆಗಲಿ ಒಂದು ಮಾತು ನನಗೆ ಹೇಳೋದು ಕೇಳೋದು ಏನೂ ಇಲ್ವಾ? ಎಲ್ಲ ನಿಮ್ಮ ಇಷ್ಟ ಬಂದಾಗೆ ಮಾಡ್ತಿದ್ರಲ್ಲ, ಮದುವೆ ಬಗ್ಗೆ ಏನಾದರೂ ನನಗೆ ಕೇಳಿದ್ರ ಅಂತ ವಾದ ಮಾಡ್ತಾಯಿದ್ರು. ಅಯ್ಯೋ ಹೌದಾ? ಅದಕ್ಕೆ ಅಣ್ಣ ಏನಂದ? ಹಿಂಗೆ ಮಾತಲ್ಲಿ ಸಮಾಧಾನ ಮಾಡಿದ್ದಾರೆ, ಇಲ್ಲಾಂದರೆ ಇನ್ನೂ ಮಾತಾಡ್ತಾ ಇತ್ತು. ಅಷ್ಟೇ ಅಲ್ಲ, ಊರಿಂದ ತುಂಬ ಹೊತ್ಕೊಬಂದಿದೆ ದಿನಸಿ ದವಸ ಏನೇನೋ. ಹೀಗೆ ಆ ಎಮ್ಮ ಯಾವಾಗ ಬಂದ್ರೂ ಸುಮ್ಮನೆ ಹಾಗೆ ಬರಲ್ವಲ್ಲ, ಹಾಗೆ ಯಾವಾಗಲೂ ತರೋ ಹಾಗೆ ತುಂಬ ತಗೊಬಂತಾರೆ. ಅಷ್ಟೇ ಅಲ್ಲ, ಅದಕ್ಕೆ ಬರಬೇಕಾದ್ರೆ 4 ಭಾಗ ಮಾಡ್ಕೊಂಡೇ ಬಂದಿದ್ದಾರೆ. ಹೌದಾ? ಹಾಗಾದರೆ ನಮ್ಮನೆಗೂ ಬರ್ತಾರೆ ಇಷ್ಟಲ್ಲೇ. ಇವಾಗ ನಿಮ್ಮನೆಯಲ್ಲೇ ಇದ್ದಾರೆ ತಾನೇ? ನಮ್ಮನೇಲೇ ಇದ್ದಾರೆ. ಇನ್ನೂ 1-2 ದಿನ ಇರ್ತಾರಂತೆ, ಆಮೇಲೆ ಎಲ್ಲೋಗ್ತಾರೋ ಗೊತ್ತಿಲ್ಲ. 4 ಭಾಗ ಇದೆ ಅಂದರೆ 1 ಭಾಗ ನಮಗೆ ಕೊಟ್ಟಿದ್ದಾರೆ, ಇನ್ನೊಂದು ಭಾಗ ನಿಮಗೆ ಅಂದಂಗೆ 2 ಭಾಗ. ಅದರಲ್ಲಿ ನನಗನ್ಸುತ್ತೆ ಒಂದು ಗೀತಮ್ಮ ಅವನಿಗೆ, ಇನ್ನೊಂದು ಭಾಗ ಯಾರಿಗೆ ಕೊಡ್ತಾರೆ? ಹೌದಲ್ವಾ? ಇನ್ನೊಂದು ಭಾಗ ಯಾರಿಗೆ ಕೊಡ್ತಾರೆ? ಅಯ್ಯೋ, ಈ ಯಾರಿಗಾದ್ರೂ ಕೊಂಡ್ಕೊಳ್ಳಿ, ಅದ್ರಲ್ಲಿ ನಮಗೇನು ಕೆಲಸ ಇದೆ? ಆದರೆ ಅಯ್ಯಮ್ಮ ಬಂದಿದ್ದಾರಾ? ಅಲ್ಲ, ಬಂದರೆ ತೊಂದರೆ ಇಲ್ಲ, ಏನೂ ಇಲ್ಲ. ಆದರೆ ಹೀಗೆ ಸುಮ್ಮನೆ ಕಿರಿಕಿರಿ ಮಾಡ್ತಾ ಇರ್ತಾರೆ, ಅದೊಂದೇ ಸಮಸ್ಯೆ. ಅದು ಅಲ್ಲದೆ ನಮ್ಮ ಮಕ್ಳಿಗೆ ಅವ್ರನ್ನ ಕಂಡ್ರೆ ಮೊದಲೇ ಆಗಲ್ಲ. ಚಿಕ್ಕ ವಯಸ್ಸಲ್ಲೇ ಆಗ್ತಿರ್ಲಿಲ್ಲ, ಇವಾಗ ದೊಡ್ಡವರಾಗಿದ್ದಾರೆ. ಇವಾಗ ಏನು ಅಂತಾರೋ ಏನೋ. ಅಯ್ಯೋ ಅದಕ್ಕೆ ಹೋದ್ರೆ ಹೋಗ್ಲಿ ಬಿಡಿ, ನಾನು ನೋಡ್ಕೊತೀನಿ. ಒಂದು ನಮ್ಮೆಣ್ಣೆ ಇರೋಕ್ಕೆ ಹೇಳ್ತೀನಿ, ಇನ್ನೊಂದು ವಾರಗಟ್ಟಲೆ ಇರ್ಬೋದು ಅನಿಸುತ್ತೆ. ಆಮೇಲೆ ಗಿದ್ದಮ್ಮ ಮನೆಗೆ ಹೋಗ್ತಾರೆ. ನಿಮ್ಮ ಮನೆಗೆ ಬಂದ್ರೂ ತುಂಬ ದಿನ ಇರಲ್ಲ ಅಂತ ನನಗೆ ಅನಿಸ್ತೈತೆ. ಹೋಗ್ಲಿ ಬಿಡು, ಏನೂ ಮಾಡೋಕ್ಕಾಗಲ್ಲ. ಆದರೆ ಪಾಪ ಅಂತ ಅನಿಸುತ್ತೆ ಅವ್ರಿಗೂ, ನಮ್ಮನ್ನು ಬಿಟ್ಟರೆ ಯಾರಿಲ್ಲ ಅಂತ. ಆದ್ರೂ ಅವರು ಸುಮ್ಮನೆ ಇರೋದಿಲ್ಲ, ಅದೊಂದೇ ತೊಂದರೆ. ಸರಿ, ಹೌದು, ನೀನೇನು ಹೇಳ್ತಾ ಇದ್ದಲ್ಲ ಎಂಗೇಜ್ಮೆಂಟು ಅಂತ. ಜಾನಕಿ, ಇದ್ರ ಬಗ್ಗೆ ನಾವು ಇಬ್ಬರೇ ಮಾತಾಡೋಕ್ಕಾಗಲ್ಲ, ಎಲ್ಲರನ್ನೂ ಕೇಳೋಣ ಒಂದು ಮಾತು, ಆಯಿತಾ? ಅದಕ್ಕೆ ನನಗೂ ಅರ್ಥ ಆಗುತ್ತೆ. ಎಲ್ಲರನ್ನೂ ಕೇಳ್ಬಿಟ್ಟೆ ತೀರ್ಮಾನ ಮಾಡೋಣ, ಆಯಿತಾ? ಸರಿ, ಮನೋಜ ಅಲ್ಲಿ ಹೋಗಿದ್ದಾನೆ ಅಂದರೆ ನಾನು ಹೋಗ್ತೀನಿ. ಅಯ್ಯೋ ಅದಕ್ಕೆ ಇರಿ, ಹಿಂಗೆ ಬಂದು ನನಗೆ ಹೋಗ್ತೀರಾ? ಕುತ್ಕೊಳ್ಳಿ, ಬನ್ನಿ, ಬಿಸಿಲಿದೆ. ಅವನು ಎಲ್ಲಿ ಹೋಗ್ತಾನೆ? ಹೋದ್ರೂ ನಿಮ್ಮ ಮನೆಯಲ್ಲೇ ಇರ್ತಾನೆ. ನೀವು ಕುತ್ಕೊಳ್ಳಿ, ತಣ್ಣಗೆ ಪಾನಕ ಮಾಡ್ಕೊಬಂದು ಕೊಡ್ತೀನಿ, ಕುಡ್ದು ಹೋಗುರಂತೆ. ಅಯ್ಯೋ ಅದಕ್ಕೆ ನಂಗದೆಲ್ಲ ಏನೂ ಬೇಡ, ಬರ್ತೀನಿ ಬಿಡಿ. ನಾನೇ ನಿಮ್ಮ ಮನೆಗೆ ನೆಂಟ್ರಾ? ಹಾಂ, ಸರಿ, ಹಾಗೆ ಮಾಡು. ಅರೆ ರಂಗಮ್ಮಜ್ಜಿ, ಅಲ್ಲ ಅಂತೂ ಇಂತೂ ನಿನ್ನ ಮನೆಗೆ ಬಂದಿಯಲ್ಲ. ನಾನು ಅಂದ್ಕೊಂಡಿದ್ದೆ ನಿನಗೆ ನೆನಪಿದ್ದೀನೋ ಇಲ್ವೋ, ಇವ್ರ ಮನೆಗೆ ಏನು ಹೋಗ್ಬೇಕು ಅಂತ ಸುಮ್ಮನೆ ಆಗ್ಬಿಡ್ತೀನೋ ಅಂತ ಅಂದ್ಕೊಂಡಿದ್ದೆ. ಆದರೆ ನೀನು ಬಂದಿಲ್ಲ, ನಂಗೆ ತುಂಬ ಖುಷಿ ಆಯಿತು. ಸರಿ ಬಾ, ಕುತ್ಕೋ ಬಾ. ಹಿಂಗೆ ಮಾತಾಡ್ಕೊಂಡೇ ಇರ್ತೀಯೋ ಅಥವಾ ಕೂರಿಸ್ತೀನಿ ನೋಡೋಣ ಅಂತ ಅಂದ್ಕೊಂಡಿದ್ದೆ. ಅಂತೂ ಇಂತೂ ಕುತ್ಕೋ ಬಾ ಅಂತ ಅಂದ್ಯಲ್ಲ. ಅಯ್ಯೋ ರಂಗಮ್ಮಜ್ಜಿ, ಬಾ.
ಅಲ್ಲ ರಂಗಮ್ಮಜ್ಜಿ, ನೀನು ಅಷ್ಟು ದೂರದಿಂದ ಒಬ್ಳೇ ಬಂದ್ಯಾ? ಅಲ್ಲ ಇವಾಗ ಅಷ್ಟು ದೂರದಿಂದ ಬರುವಂಥದ್ದು ಏನಾಗಿತ್ತು? ಸುಮ್ಮನೆ ನಿಂಗೂ ವಯಸ್ಸಾಗೈತಲ್ಲ, ಆ ಊರು ಈ ಊರು ಅಂತ ಯಾಕೆ ತಿರ್ಗಾಡ್ತೀಯ? ಒಂದು ಕಡೆ ಎಲ್ಲಾದರೂ ಆರಾಮಾಗಿ ಇರಬಾರ್ದಾ? ನನಗೂ ಹಂಗೆ ಅನಿಸುತ್ತೆ. ಆದರೆ ಸಾಯೋ ಟೈಮಲ್ಲಿ ಎಲ್ಲಾನು ಒಂದ್ಸರಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಸಾಯೋದ? ನೀನು ಇನ್ನೂ ಎಷ್ಟೊಂದು ಸಾಯಿಸ್ಬೇಕಂತ ಅನ್ಕೊಂಡಿದ್ಯೋ, ಹಂಗಿರುವಾಗ ನೀನು ಸಾಯ್ತೀಯಾ? ಖಂಡಿತ ಇಲ್ಲ. ಏನು ಅಂದಂಗಾಯ್ತಲ್ಲೇ? ಅಯ್ಯ ಏನು ಇಲ್ಲ ಅಜ್ಜಿ, ನೀನು ಯಾಕೆ ಸಾಯ ಮಾತಾಡ್ತೀಯಾ? ಇನ್ನು 100 ವರ್ಷ 106 ವರ್ಷ ಚೆನ್ನಾಗಿ ಬಾಳು ಅಂತ ಆ ದೇವ್ರನ್ನ ಕೇಳ್ಕೊತ ಇದ್ದೆ ಅಷ್ಟೇ. ಹೌದಾ? ಹೋಗ್ಲಿ ಬಿಡು. ಅಂದಂಗೆ ನಿನ್ನ ಗಂಡ ನಿನ್ನ ಮೈದ್ನ ಎಲ್ಲ ಚೆನ್ನಾಗಿದ್ದಾರಾ? ನೀನು ಹೆಂಗಿದ್ಯಾ? ಅಯ್ಯೋ ದೇವ್ರೆ, ನಮ್ಮ ಚಂದ ಕಟ್ಕೊಂಡು ಏನು ಮಾಡ್ತೀಯ ರಂಗಮ್ಮಜ್ಜಿ? ನೋಡು, ನಮ್ಮ ಬಾಳು ಯಾವಾಗೂ ಇದ್ದಿದ್ದ ಗೋಳು. ಹೆಂಗಿದ್ದೀವೋ ಹಂಗೆ ಇದ್ದೀವಿ. 6 ಕೇರಲ್ಲ 3 ಕಿಳಿಯಲ್ಲ. ಅದು ಒಳ್ಳೇದಾಯ್ತಲ್ಲ, ಅತ್ತ ಏರಂಗೂ ಇಲ್ಲ ಇತ್ತ ಎಳಿಯಂಗೂ ಇಲ್ಲ, ಇದ್ದಂಗೆ ಇದ್ಬಿಟ್ರೆ ಇನ್ನೂ ಒಳ್ಳೆ ತಾನೇ, ಅದು ಖುಷಿ ಪಡು. ಹಾಂ ಹಂಗೆ ಆಗೈತೆ. ರಂಗಮ್ಮಜ್ಜಿ, ನಿಂಗೆ ಏನು ತಗೋಬರ್ಲಿ? ಏನಾದರೂ ತಿನ್ನೋಕೆ ಕುಡಿಯೋಕೆ ತಗೋಬರ್ಲಾ? ಬೇಡ ಬೇಡ, ನಾನು ಬರಬೇಕಾದ್ರೆ ಎಲ್ಲ ಮುಗಿಸ್ಕೊಂಡೇ ಬಂದಿದ್ದೀನಿ. ನನಗೇನು ಕುಡಿಯೋಕ್ಕೆ ತಿನ್ನೋಕ್ಕೆ ಏನು ಬೇಡ. ಅಲ್ಲ, ನೀನು ಬಂದು 3-4 ದಿವಸ ಆಯಿತು. ನಮ್ಮ ನಿಂಗೆ ಇವಾಗ ನೆನಪಾಯ್ತಾ ಹೆಂಗೆ? ಅಷ್ಟೇ ಬಿಡು. ನಾನೇ ನಿಮಗೆ ಹತ್ತದೋಳ ದೂರ ಸಂಬಂಧ ತಾನೇ, ಹಾಗಾಗಿ ನಿನ್ಗೆ ಯಾರು ಹತ್ರ ಇದ್ದಾರೋ ಅವ್ರ ಮನೆಗೆಲ್ಲ ಹೋಗ್ಬಿಟ್ಟು ಕೊನೆಯಲ್ಲಿ ಬರ್ತೀಯ. ನಾನೇನು ಕೇಳಂಗಿಲ್ಲ ಬಿಡು, ಅದು ನಿನಗೆ ಬಿಟ್ಟಿದ್ದಲ್ವಾ? ನೀನು ಇನ್ನೂ ಕೊಂಕು ಮಾತಾಡೋದು ಚುಚ್ಚಿ ಮಾತಾಡೋದು ಇನ್ನೂ ಬಿಟ್ಟಿಲ್ಲ. ಅದನ್ನು ಬಿಡೋಕ್ಕೂ ಆಗಲ್ಲ ಬಿಡು. ಕೆಲವರು ಹುಟ್ಟುಗುಣ ಸುಟ್ಟರು ಹೋಗೋದಂತೆ, ಹಾಗೆ ನಿನಗಾಗೈತೆ. ಹೋಗ್ಲಿ ಬಿಡು. ಅಂತಂಗೆ ಎಲ್ಲಿ ನಿನ್ನ ಗಂಡನೇ ನಿನ್ನ ಮೈದ್ನೇ ಯಾರು ಕಾಣಿಸ್ತಾ ಇದ್ದಾರೆ? ಎಲ್ಲೋಗಿದ್ದಾರೆ? ಇನ್ನೇನು ಬರ್ತಾರೆ ಇರು. ಎಲ್ಲ ಕೆಲಸಕ್ಕಂತ ಹೋಗಿರ್ತಾರೆ. ನನ್ನ ಮೈದ್ನ ನಿನ್ನಕ್ಕೆ ಸಿಕ್ಕಿಲ್ಲ ಕೆಲಸ, ಓಡಾಡ್ತಾ ಇದ್ದಾನೆ. ನಮ್ಮ ಯಜಮಾನಂಗೆ ಹೊಲ್ದ ಹತ್ರ ಹೋಗಿದ್ದಾರೆ. ಹೌದಾ? ಅಂದಂಗೆ ನಿನಗೇನು ಮಕ್ಕಳು ಮರಿ ಇನ್ನೂ ಏನು ಆಗೇ ಇಲ್ವೇನೆ? ಅಲ್ಲ, ಡಾಕ್ಟ್ರ್ ತೋರಿಸ್ಕೊತೀನಿ ಅಂತ ಆವಾಗ ಅಂದೋಳು, ಇನ್ನೂ ಏನು ಇಲ್ವಾ ಹೆಂಗೆ? ಇಲ್ಲ ರಂಗಮ್ಮಜ್ಜಿ, ಆ ದೇವ್ರಿಗೆ ಯಾಕೋ ನನ್ನ ಮೇಲೆ ಕೋಪ ತೀರಿಲ್ಲ ಅಂತ ಅನಿಸುತ್ತೆ. ನನಗೆ ಮಕ್ಕಳ ಫಲನೇ ಇಲ್ಲ, ಏನೂ ಇಲ್ಲ. ಹೋಗ್ಲಿ ಬಿಡು, ಅದಕ್ಕೆ ಅಷ್ಟೊಂದು ಚಿಂತೆ ಮಾಡ್ತೀಯಾ? ನಿನ್ಗೆ ಹೆಂಗಿದೋ ಮೈದ್ನಿದ್ದಾನೆ, ಅವನೇ ಮಗನಂತ ಬೆಳೆಸು. ನಾನು ಹಂಗೆ ಅಂದ್ಕೊಟ್ಟಿದ್ದಲ್ವ, ನನ್ನ ತಂಗಿನ ಕೊಟ್ಟು ನನ್ನ ಮೈದನ್ನ ಮದುವೆ ಮಾಡಿಬಿಟ್ರೆ ಅವಳಿಗಾದ್ರೂ ಮಕ್ಕಳಾದರೆ ಈ ಆಸ್ತಿ ಎಲ್ಲ ಹೆಂಗಿದ್ರು ನನಗೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ರೆ ಅದೇನೇನೋ ಆಗೋಯ್ತು. ಅಲ್ಲ ಕಣೆ, ನೀನು ಯಾಕೆ ಆವಾಗ ಒಬ್ಳೊಬ್ಳೆ ಮಾತಾಡ್ತೀಯಲ್ಲ? ಮಕ್ಕಳಾಗಿಲ್ಲ ಅಂತ ನಿಂಗೆ ತಲೆಗೆಲ್ಲ ಕೆಟ್ಟೋಗೈತಾ ಹೆಂಗೆ? ಅಯ್ಯಯ್ಯ, ಹಂಗೆಲ್ಲ ಏನೂ ಇಲ್ಲ. ಓ ನೋಡು, ಇವ್ರು ಬಂದರು. ಹೋ, ರಂಗಮ್ಮಜ್ಜಿ ಬಂದೇ ಬಿಟ್ಟಿದ್ದಾರೆ. ನಾನು ಇನ್ನೂ 1 ವಾರ ಬರಲ್ಬೇಡ ನಮ್ಮ ಮನೆಗೆ ಅಂತ ಅನ್ಕೊಂಡಿದ್ದೆ. ಒಳ್ಳೇದಾಯ್ತು ನೀವು ಬಂದಿದ್ದು. ಹಾರೇ ರಂಗಮ್ಮಜ್ಜಿ, ಹೇಗಿದ್ದೀರಾ? ಅಂದಂಗೆ ನಾನು ನಿಮಗೆ ಗುರ್ತು ಸಿಕ್ಕದ್ನ ಹೆಂಗೆ? ಯಾಕಪ್ಪ ಹಂಗಂತ್ಯ? ನಂಗೆ ನಿನ್ಗೆ ಗೊತ್ತಿದ್ದೆ ಏನು? ಅಲ್ಲ, ಇಷ್ಟೇ ಉದ್ದ ಇದ್ದೆ, ಎಷ್ಟು ದೊಡ್ಡನಾಗ್ಬಿಟ್ಟಿದೆ ಕಣೋ. ಅಂದಂಗೆ ಏನು ಮಾಡ್ಕೊಂಡಿದ್ಯಾ? ರಂಗಮ್ಮಜ್ಜಿ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಅಂದಂಗೆ ನಿಮ್ಮ ನೋಡಿ ತುಂಬ ವರ್ಷ ಆಗೋಯ್ತು. ನೀವೆಲ್ಲ ಹೊಂಟೋಗಿದ್ರಿ? ಕಣ್ಣಿಗೆ ಕಾಣಿಸ್ತಿದ್ದಿಲ್ಲಪ್ಪ. ನಂಗೆ ಹಿಂಗೆ ಇದ್ದೇ ಇರುತ್ತಲ್ಲ ಕೆಲಸ, ಹಾಗಾಗಿ ಇಷ್ಟು ವರ್ಷ ಬಂದಿರಲಿಲ್ಲ. ಇವಾಗ ಬರೋವ ಅಂತ ಅಂದ್ಕೊಂಡೆ ಬಂದೆ ಅಷ್ಟೇಪ್ಪ. ನನಗೆ ನಿಮ್ಮ ಕೆಲಸ ಕರೆಲ್ಲ ಹೆಂಗೆ ನಡೀತೈತೆ? ಪರವಾಗಿಲ್ವಾ? ಹ್ಞೂ ಪರವಾಗಿಲ್ಲ. ಅಂದಂಗೆ ಏನಾದ್ರು ತಗೊಂಡ ಹೆಂಗೆ ಕುಡಿಯೋಕೆ? ಏನಾದರೂ ಕೊಟ್ಲ ಇಲ್ಲೂ ನನ್ನ ಹೆಂಡತಿ? ಕೇಳಿದ್ಲು ಪಾಪ, ನಾನೇ ಏನು ಬೇಡ ಅಂತಂದೆ. ರಂಗಮ್ಮಜ್ಜಿ, ಅಂದಂಗೆ ಏನು ಸಮಾಚಾರ? ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟಿದೆಯಲ್ಲ? ಸಮಾಚಾರ ಆಯ್ತಪ್ಪ. ಅದೇ ನಮ್ಮ ರಾಮೇಗೌಡ ಮಗಳ ಮದುವೆ ಆಯ್ತಲ್ಲ, ಅದಕ್ಕೆ ಬಂದಿದ್ದೀನಿ. ಓಹೋ, ಅದಕ್ಕೆ ಬಂದಿರೋದು ನೀನು? ಆಗಲಿ. ಇಂಥ ಮದುವೆ ಸಮಾರಂಭಗಳಿಗೆಲ್ಲ ನೀನಂತ ಹಿರಿ ತಲೆಗಳು ಇರಲೇಬೇಕು. ಇದ್ರೆ ತಾನೇ ಎಲ್ಲ ಹೇಳ್ಕೊಡೋಕ್ಕಾಗುತ್ತೆ. ನೋಡಪ್ಪ, ನಿನಗಿರೋಷ್ಟು ಬುದ್ಧಿ ಅವ್ರಿಗಿಲ್ಲ. ಅವ್ರಿಗೆ ಯಾರಿಗೂ ನನ್ಗೆ ಹೇಳೋದು ಕೇಳೋದು ಏನೂ ಬೇಕಾಗಿಲ್ಲ. ಎಲ್ಲ ಇಷ್ಟ ಬಂದಂಗೆ ಮಾಡ್ತಾಯಿದ್ರು. ಆದರೆ ನಾನು ಬಿಡ್ಬೇಕಲ್ಲ, ಅದಕ್ಕೆ ನಾನು ಹೆಂಗೋ ತಿಳ್ಕೊಂಡು ಬಂದ್ಬಿಟ್ಟೆ. ಅಂದಂಗೆ ಶರತ್ತು, ನೀನೇನು ಕೆಲಸ ಮಾಡ್ಕೊಂಡಿದ್ಯಪ್ಪ? ಅದೇ ಆ ಹುಡುಗ, ಅವನ ಹೆಸರು ಮನೋಜಾನೆ, ಅದೇ ಆ ಕಮಲಮ್ಮನ ಮಗ, ಅದೇನೋ ಓದವನಂತಲ್ಲಪ್ಪ. ಅದೇನೋ ಅಂದರು, ನನಗೇನು ಅರ್ಥ ಆಗಿಲ್ಲ. ಇನ್ನು ರೈತ ಆಗೋದೇನೋ ಓದ್ಕೊ ಬಂದವನಂತೆ. ನೀನು ಅಂಥದ್ದೇನೋ ಓದ್ಕೊಂಡಿದ್ದೀಯ ಹೆಂಗೆ? ಇಲ್ಲ ಅಜ್ಜಿ, ನಾನು ಆ ಥರ ಎಲ್ಲ ಏನು ಓದಿಲ್ಲ. ನಾನು ಇಂಜಿನಿಯರ್ ಆಗಿದ್ದೀನಿ. ನನಗೆ ಇನ್ನೊಂದು ವಾರ ಸಿಕ್ಬಿಡುತ್ತೆ ಕೆಲಸ. ನನಗೆ ಆ ಥರ ಎಲ್ಲ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ. ರೈತ ಆಗೋದು ನಮ್ಮ ಅಣ್ಣನ ನೋಡಿ ನನಗೆ ಅದು ಆಸೆನೇ ಹೊಂಟೋಗ್ಬಿಟ್ಟಿದೆ. ಅಲ್ಲಪ್ಪ, ನಿಮ್ಮಂಥ ವಯಸ್ಸು ಹುಡುಗರು ಹೆಂಗೆ ಅಂದ್ಬಿಟ್ರೆ ಏನು ಮಾಡೋದು? ಎಲ್ಲ ಸಿಟಿಗೆ ಹೋಗ್ಬಿಟ್ಟು ಆಫೀಸಲ್ಲಿ ಕೆಲಸ ಮಾಡ್ತೀರಿ ಅಂದರೆ ಹೊಲದಲ್ಲಿ ಕೆಲಸ ಮಾಡೋದಲ್ಲ ಯಾರು? ಅದೇ ಇದ್ದಾರಲ್ಲ ಈ ಮನುಷ್ಯ ಅಂಥವ್ರು, ಅಂಥವರೇ ಕೆಲಸ ಮಾಡಬೇಕಷ್ಟೆ.
ಎಲ್ಲ ರೈತರಾದ್ರೆ ಆಫೀಸಲ್ಲಿ ಯಾರು ಕೆಲಸ ಮಾಡ್ತಾರೆ ಹೇಳಜ್ಜಿ? ಏನೋ ಅಪ್ಪ, ಅದು ನಿಮಗೆ ಬಿಟ್ಟಿದ್ದು, ಅದಕ್ಕೆ ನಂಗೆ ಸಂಬಂಧ ಇಲ್ಲ ಆಯ್ತಾ. ಸರಿ ರಂಗಮ್ಮಜ್ಜಿ, ನೀವೆಲ್ಲ ಮಾತಾಡ್ತಾನೆ ಇರಿ, ನಾನು ಹೋಗಿ ಬಿಸಿ ಅಡುಗೆ ಮಾಡ್ಕೊಂಡು ಹತ್ಕೊ ಬರ್ತೀನಿ. ಹ್ಞೂ ಕಣೆ, ರಂಗಮ್ಮಜ್ಜಿ ಬಂದಿದ್ದಲ್ಲ, ಇವತ್ತು ಒಳ್ಳೆ ಅಡುಗೆ ಮಾಡು ಆಯ್ತಾ? ಹ್ಞೂ ರೀ, ಆಯ್ತು. ಶರತ್ತು, ನೀನು ಮಾತಾಡ್ತಾ ಇರೋ, ನಾನು ಒಂದು ನಿಮಿಷ ಬರ್ತೀನಿ. ಅಂದಂಗೆ ಅಜ್ಜಿ, ಇನ್ನೇನು ಸಮಾಚಾರ? ಇನ್ನೇನು ಇಲ್ಲಪ್ಪ. ಅಲ್ಲ ಕಣೋ, ನೀನು ಓದಿದ್ದು ಆಯ್ತು ಅಂತೀಯ, ಕೆಲಸ ಸಿಗುತ್ತೆ ಅಂತ ಇದೆಯಲ್ಲ, ಒಂದು ಮದುವೆ ಯಾಕೆ ಮಾಡ್ಕೊಬರ್ತೀನೋ? ಇನ್ನೂ ಎಷ್ಟು ವರ್ಷ ಅಂತ ಹಿಂಗೆ ಇರ್ತೀಯ ಹೇಳು? ನೋಡು, ನಿಮ್ಮ ಅಣ್ಣ ಪಾಪ ಮದುವೆ ಅಂತ ಮಾಡ್ಕೊಂಡ, ಅವನಿಗಂತೂ ಮಕ್ಕಳಾಗಿಲ್ಲ. ನಿನ್ನತ್ರ ಮದುವೆ ಮಾಡ್ಕೊಂಡ್ರೆ ನಿನಗಾಗೋ ಮಕ್ಕಳಿಂದಾದ್ರೂ ಈ ವಂಶ ಉದ್ಧಾರ ಆಗುತ್ತೇನೋ ಅಂತ ಅಷ್ಟೇ. ಅಯ್ಯೋ, ಅದಕ್ಕೆ ಹೋಗಿ ಏನು ಅರ್ಜೆಂಟು, ಬಿಡು, ನಿಧಾನಕ್ಕೆ ಮಾಡ್ಕೊಂಡ್ರಾಯ್ತು. ಈಗಿನ ಕಾಲದ ಮಕ್ಕಳು ಇದನ್ನು ಕಲ್ತ್ಬಿಟ್ಟವ್ರೆ, ಇವಾಗಲೇ ಏನು ಮಾಡ್ಕೊಬೇಕು ಬಿಡು ಅಂತ. ಹಿಂಗೆ ಮಾಡಿನೇ ಎಲ್ಲ ಹಾಳ ಆಗ್ತೈತೆ. ಅದೆಲ್ಲ ಹೋಗ್ಲಿ, ನೀನು ಬಂದು ಒಂದು ವಾರ ಆಯ್ತಲ್ಲ, ಇಷ್ಟು ದಿನ ಎಲ್ಲಿದ್ದೆ? ಇನ್ನೆಲ್ಲಿದ್ದೆ? ರಾಮೇಗೌಡ ಮನೆಯಲ್ಲಿದ್ದೆ. ಇವಾಗ ನಿಮ್ಮ ಮನೆಗೆ ಬಂದಿದ್ದೀನಿ. ಇಲ್ಲೊಂದೆರಡು ದಿವಸ ಇದ್ಬಿಟ್ಟು ಮತ್ತೆ ಕಮಲ ಮನೆಗೆ ಹೋಗ್ತೀನಿ. ಆಮೇಲೆ ಹ್ಞೂ, ಆಮೇಲೆ ಏನಿಲ್ಲ ಬಿಡು. ಸರಿ ಇರು, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ಅಯ್ಯಯ್ಯ, ಇದೇನ್ರು ಎಲ್ಲರೂ ಕೆಲಸ ಇದೆ ಅಂತ ಹೋಗ್ಬಿಟ್ರೆ ನಾನು ಒಬ್ಳೆ ಮುದುಕಿ ಕುತ್ಕೊಂಡು ಏನು ಮಾಡಲಿ? ಇಲ್ಲ ಅಜ್ಜಿ, ಎರಡೆರಡು ನಿಮಿಷ ಹಂಗೋಗಿ ಹಿಂಗೆ ಬಂದ್ಬಿಡ್ತೀನಿ. ಸರಿಯಪ್ಪ, ನೀವು ವಯಸ್ಸು ಹುಡುಗರು ನನ್ನ ಮಾತು ಕೇಳ್ತೀರಾ? ಆಯ್ತು, ಹೋಗ್ಬಾ.